ಚಾಮರಾಜನಗರದ 5 ಹುಲಿ ಕಳೆಬರ ಸಿಕ್ಕ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಶಂಕಿತ 4 ವಶಕ್ಕೆ ಪಡೆದಿದ್ದಾರೆ ತನಿಖಾಧಿಕಾರಿಗಳು. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಕಳೆಬರಹ ಸಿಕ್ಕಂತಹ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ 6 ಜನರನ್ನ ಮೊದಲೇ ವಶಪಡಿಸಿಕೊಂಡಿದ್ರು. ಈಗ ಮತ್ತೆ 4 ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಅಧಿಕಾರಿಗಳು. ಮೃತ ಹುಲಿಗಳ ದೇಹದ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹ ಮಾಡಲಾಗಿತ್ತು. ಈಗಾಗಲೇ 5 ಹುಲಿಗಳ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಎಪಿಸಿಸಿಎಫ್ ನೇತೃತ್ವದಲ್ಲಿ ಪ್ರಾಣಿ ಶಾಸ್ತ್ರಜ್ಞರು ಪಶು ವೈದ್ಯಾಧಿಕಾರಿಗಳಿಂದ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಹುಲಿಗಳ ಮೃತದೇಹದ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹಣೆ ಮಾಡಲಾಗಿತ್ತು. ಆ ಅಂಗಾಂಗಗಳನ್ನ ಪ್ರತ್ಯೇಕವಾಗಿ 3 ಲ್ಯಾಬ್ಗಳಿಗೆ ಅಂದ್ರೆ ಸ್ಯಾಂಪಲ್ಗಳನ್ನ ರವಾನೆ ಮಾಡಲಾಗಿತ್ತು. ಯಾವ ರೀತಿಯಾಗಿ ಹುಲಿಗಳು ಮೃತಪಟ್ಟಿವೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬೇಕಾಗಿತ್ತು. 3 ಗುಂಪುಗಳಲ್ಲಿ ಪ್ರಮುಖ ಅಂಗಾಂಗಗಳ ಮಾದರಿಗಳನ್ನ ಸಂಗ್ರಹ ಮಾಡಲಾಗಿತ್ತು. ಗಾಜನೂರು, ಕೊಪ್ಪ, ಮೀನಿಯಂದಲ್ಲಿ ಬೀಡು ಬಿಟ್ಟಿದ್ರು ಅಧಿಕಾರಿಗಳು. ಚಾಮರಾಜನಗರ ಜಿಲ್ಲೆಯ ಕೊಪ್ಪ ವಲಯದಲ್ಲಿ ಹುಲಿ ಕಲೆಬರಹ ಪತ್ತೆಯಾಗಿದೆ. ಮಲೆಮಹದೇಶ್ವರ ಬೆಟ್ಟ ವನ್ಯಧಾಮದ ಕೊಪ್ಪ ವಲಯದಲ್ಲಿ ಪತ್ತೆಯಾಗಿರುವಂಥದ್ದು. ಪ್ರಮುಖವಾಗಿ ಹುಲಿಗಳ ಹೆಚ್ಚಾಗಿ ಇದ್ದಂತಹ ವನ್ಯ ಸ್ಥಳ ಅದು ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟ. 5 ಹುಲಿಗಳ ಸಾವು ಅಂತಂದ್ರೆ ಒಂದ್ ರೀತಿಯಾಗಿ ಇಡೀ ರಾಜ್ಯದ ಜನರನ್ನೇ ಶಾಕಿಂಗ್ ರೀತಿಯಲ್ಲಿ ನೋಡೋ ರೀತಿ. ಅಂದ್ರೆ ಒಂದು ತಾಯಿ, ಅದರ ಜೊತೆಗೆ 3 ಹೆಣ್ಣು ಮರಿಗಳು, ಒಂದು ಗಂಡು ಹುಲಿ ಅಂದ್ರೆ ಗಂಡು ಮರಿ ಸಾವನ್ನಪ್ಪಿರುವಂಥದ್ದು. 5 ಹುಲಿಗಳ ಮರಣೋತ್ತರ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ಹುಲಿಗಳ ಕೆಲವೊಂದಿಷ್ಟು ಅಂಗಾಂಗಗಳನ್ನ ಪರೀಕ್ಷೆಗೆ ಲ್ಯಾಬ್ಗೆ ಸ್ಯಾಂಪಲ್ಸ್ಗಳನ್ನ ಕಳುಹಿಸಿಕೊಡ್ಲಾಗಿತ್ತು. ಯಾವ ರೀತಿಯಾಗಿ ಸಾವನ್ನಪ್ಪಿರಬಹುದು ಅಂತ ವಿಷಪ್ರಾಶನ ಮಾಡುವ ಮುಖಾಂತರವಾಗಿ ಸಾವನ್ನಪ್ಪಿದೆ ಅನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು, ಏನು ಹುಲಿಗಳ ಮೃತದೇಹದ್ದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಆ ಅಂಗಾಂಗಗಳ ಮಾದರಿಗಳನ್ನ ಸಂಗ್ರಹ ಮಾಡಿಕೊಂಡು 3 ಕಡೆ ಸ್ಯಾಂಪಲ್ಸ್ಗಳನ್ನ ರವಾನೆ ಮಾಡಲಾಗಿತ್ತು. ಇನ್ನ 6 ಜನರನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿತ್ತು. ಅದಾದ ನಂತರವಾಗಿ ಈಗ ಮತ್ತೆ 4 ಅರೆಸ್ಟ್ ಮಾಡಲಾಗಿದೆ. ಪ್ರಮುಖವಾಗಿ ಬೇಕು ಅಂತಾನೆ ಈ ರೀತಿಯಾಗಿ ಮಾಡಲಾಯ್ತಾ ಅಥವಾ ಏನು ಎತ್ತ ಅಂತ. ಯಾಕಂದ್ರೆ ಕಾಡಿನ ಭಾಗದಲ್ಲಿ ಕೆಲವೊಂದು ರೇಡರ್ಗಳನ್ನ ಅಳವಡಿಕೆ ಮಾಡಿರ್ತಾರೆ. CCTV ಕ್ಯಾಮ್ರಾಗಳು ಕೂಡ ಕೆಲವೊಂದಿಷ್ಟು ಭಾಗದಲ್ಲಿ ಇರುತ್ತೆ. ಅರಣ್ಯ ಪ್ರದೇಶ ಅಂದ ತಕ್ಷಣ ಸುಪರ್ದಿಗೆ ಬರುವಂತಹ ವಲಯಗಳಲ್ಲಿ ಕೆಲವೊಂದಿಷ್ಟು ಕಡೆ ಗಮನ ಇಡಬೇಕಾಗುತ್ತೆ ಅರಣ್ಯಾಧಿಕಾರಿಗಳು. ಈಗ ಅರಣ್ಯಾಧಿಕಾರಿಗಳ ಕುತ್ತಿಗೆಗೆ ಬಂದಿದೆ. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ವಾರ್ನ್ ಮಾಡಿದ್ದಾರೆ, ಅದರ ಜೊತೆಗೆ ಅರಣ್ಯ ಸಚಿವರು ಕೂಡ ವಾರ್ನ್ ಮಾಡಿದ್ದಾರೆ. ಈ ಹಿನ್ನೆಲೆ ಯಾರೇ ಆಗಿದ್ರು ಕೂಡ ಅವರಿಗೆ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಹಾಗಾಗಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರೆಸಿಕೊಳ್ಳುವಂತಹ ಮಲೆಮಹದೇಶ್ವರ ಬೆಟ್ಟದಲ್ಲೇ 5 ಹುಲಿಗಳ ಮಾರಣ ಹೋಮ ನಡೆದಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಇದರ ತನಿಖೆ ಚುರುಕಾಗಿ ನಡೀತಾ ಇರುವಂಥದ್ದು. ಯಾಕಂದ್ರೆ 1 ಹುಲಿ ಸತ್ತಿಲ್ಲ, ಇಲ್ಲಿ 2 ಹುಲಿ ಸತ್ತಿಲ್ಲ, 5 ಹುಲಿ ಸತ್ತಿರುವಂಥದ್ದು. ಹಾಗಾಗಿ ಬಹಳ ಬೇಸರದ ಸಂಗತಿ ಏನು ಅಂತಂದ್ರೆ ಹುಲಿ ಹಾಗೆ ಅದರ ಮರಿಗಳು ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಸೊ ಈಗಾಗಲೇ ಹುಲಿಗಳ ಕಳೆಬರಹವನ್ನ ಬೇರೆ ಕಡೆಗೆ ರವಾನೆ ಮಾಡಲಾಗಿದೆ. ಇದು ಪೊಲೀಸ್ನ ಅರಣ್ಯಾಧಿಕಾರಿಗಳ ಕುತ್ತಿಗೆಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಹಳ ತೀವ್ರಗತಿಯಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸೊ ಹೀಗಾಗಿ ಮತ್ತೆ 4 ಬಂಧಿಸಿ ಅಷ್ಟೂ ಜನರ ವಿಚಾರಣೆ ಕೂಡ ಸಾಗುತ್ತೆ. ಕಾಡು ಪ್ರಾಣಿಗಳ ಹತ್ಯೆಗೆ ಸಾಕಷ್ಟು ರೀತಿಯಲ್ಲಿ ಕೂಡ ಶಿಕ್ಷೆಯನ್ನ ವಿಧಿಸಲಾಗುತ್ತೆ, ದಂಡವನ್ನ ವಿಧಿಸಲಾಗುತ್ತೆ. ಇದು ಬೇಕು ಅಂತಾನೆ ಮಾಡಿರೋದಾ ಅಂತ ಆದ್ರೆ ಅಕಸ್ಮಾತ್, ಯಾಕಂದ್ರೆ ಕಾಡು ಪ್ರಾಣಿಗಳ ಹತ್ಯೆ ಮಾಡಿ ಸಾಕಷ್ಟು ಜನ ಜೈಲು ಸೆರೆಮನೆ ವಾಸವನ್ನ ಅನುಭವಿಸಿರುವಂಥದ್ದನ್ನ ನಾವು ನೋಡಿದ್ದೇವೆ. ಅದು ಯಾವುದೇ ಆಗಿರ್ಲಿ, ಅದು ನವಿಲಾಗಿರ್ಲಿ, ಹುಲಿ ಆಗಿರ್ಲಿ, ಕಾಡು ಕುರಿ ಆಗಿರ್ಲಿ, ಬೇರೆ ಯಾವುದೇ ಆಗಿದ್ರೂ ಕೂಡ ಹತ್ಯೆ ಮಾಡಿದ್ದು ಗೊತ್ತಾಯ್ತು ಅಂತ ಅಂದ್ರೆ ಸದ್ಯಕ್ಕೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ಈಗ ಹುಲಿಗಳ ಮೃತದೇಹದ ಪ್ರಮುಖ ಅಂಗಾಂಗಗಳನ್ನ ಸಂಗ್ರಹ ಮಾಡಿ ಲ್ಯಾಬ್ ಮುಖಾಂತರವಾಗಿ ಅಲ್ಲಿ ವರದಿ ಬಂದ ನಂತರವಾಗಿ ಇದ್ರ ಬಗ್ಗೆ ದೃಢಪಡಿಸಲಾಗುತ್ತೆ. ತಿಳಿದು ಬಹಳ ಮಲೆಮಹದೇಶ್ವರ ಬೆಟ್ಟದ ಮಹದೇಶ್ವರ್ ಬಯಲಿನ ಹ್ಯುಗ್ಯಂ ವಲಯ ಅದರ ಮೀನ್ಯಂ ಬಳಿ ಇಂದು 5 ಹುಲಿಗಳು ಮೃತಪಟ್ಟಿದ್ದು ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಒಂದು ತಾಯಿ ಹುಲಿ ಮತ್ತು ಅದರ 4 ಮರಿ ಸೇರಿ 5 ಹುಲಿಗಳು ಸಾವಿಗೀಡ ಆಗಿರುವುದು ತಿಳಿದು ಬಹಳ ನೋವಾಗಿದೆ.
ಈ ವಿಷಯ ತಿಳಿದ ಕೂಡಲೇ ನಾನು PCCF ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೆ. ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಆಘಾತವಾಗಿದೆ. ಎಲ್ಲ ವನ್ಯಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತ ದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಳಿವಿನಂಚಿನಲ್ಲಿರುವಂಥ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂಥ ಸಂದರ್ಭದಲ್ಲಿ 563 ಹುಲಿಗಳು ಇದ್ದಾವೆ ಅಂತೇಳಿ ಇಡೀ ದೇಶದಲ್ಲೇ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಇದನ್ನು ಇವತ್ತಿನ್ನೂ ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತದೆ. ಮತ್ತು ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗುತ್ತದೆ ಅನ್ನುವಂಥ. ದಿವಂಗತ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಅಳಿವಿನಂಚಿನಲ್ಲಿರುವಂಥ ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಹೇಳಿ ಪ್ರಾಜೆಕ್ಟ್ ಟೈಗರ್ ಪ್ರಾರಂಭ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಸುಮಾರು ಹಿಂದೆ ಗಣತಿ ಮಾಡಿದಂಥ ಸಂದರ್ಭದಲ್ಲಿ 563 ಹುಲಿಗಳು ಇದ್ದಾವೆ ಅಂತೇಳಿ ಇಡೀ ದೇಶದಲ್ಲಿ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಅದನ್ನ ಎಂಕ್ವೈರಿ ಕಂಡಕ್ಟ್ ಮಾಡಕ್ಕೆ ಹೇಳಿದ್ದೀನಿ. ಎಂಕ್ವೈರಿ ರಿಪೋರ್ಟ್ ಬರಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ. ಎಸ್ ನೋಡಿ, ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಹುಲಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂಥದ್ದು ಬಹಳ ಬೇಸರದ ಸಂಗತಿ. ಒಂದು ಕಡೆ ಸಿದ್ದರಾಮಯ್ಯನವರು ಇಲ್ಲ ಇದ್ರ ಬಗ್ಗೆ ಮಾಹಿತಿಯನ್ನು ತರಿಸ್ಕೊಂಡಿದ್ದಾರೆ, ಯಾರೇ ಆಗಿದ್ರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಇನ್ನು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಬಹಳ ಬೇಸರದ ಸಂಗತಿ ಅಂತ. ಯಾಕಂದರೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ. ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ 5 ಹುಲಿಗಳ ಸಾವು ಅಂದರೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಅರಣ್ಯ ವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ವಿಷಪ್ರಾಶನದಿಂದ ಹುಲಿಗಳನ್ನು ಸಾಯಿಸಿರುವಂಥ ಶಂಕೆ ವ್ಯಕ್ತವಾಗಿರುವಂಥದ್ದು. ಹಾಗಾಗಿ ತಾಯಿ ಹುಲಿ ಮತ್ತು ಅದರ 4 ಮರಿಗಳು ಸಾವನ್ನಪ್ಪಿದ್ದು, ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗಸ್ತು ತಿರುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಹುಲಿಗಳ ಈ ಒಂದು ಕಳೆಬರಹ ಪತ್ತೆಯಾಗಿದೆ. ಹುಲಿಗಳು ಸತ್ತ 10 ಹೆಜ್ಜೆ ದೂರದಲ್ಲಿ ಹಸು ಕಳೆಬರಹ ಪತ್ತೆಯಾಗಿದೆ. ವಿಷಪ್ರಾಶನದಿಂದ ಹುಲಿಗಳು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗಿದೆ. 5 ಹುಲಿಗಳನ್ನ ವಿಷವೆಕ್ಕಿ ಕೊಂದಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ತಾಯಿ ಹುಲಿ ಮತ್ತು 4 ಮರಿ ಹುಲಿಗಳ ಅಸಹಜ ಸಾವಿನ ತನಿಖೆ ಚುರುಕಾಗಿದೆ. ಈಗ ಹಸುವಿನ ಮಾಂಸಕ್ಕೆ ಯಾರೋ ವಿಷ ಸಿಂಪಡಣೆ ಮಾಡಿರುವಂತಹ ಗುಮಾನಿ ಸಿಕ್ಕಿದೆ. ವಿಷ ಮಿಶ್ರಿತ ಹಸುವಿನ ಮಾಂಸ ತಿಂದು ತಾಯಿ ಹುಲಿ 4 ಮರಿ ಹುಲಿಗಳು ಸಾವನ್ನಪ್ಪಿದ್ದಾವೆ. ಸಾವಿನ ಕಾರಣವನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ 14 ದಿನದಲ್ಲಿ ಇದರ ಬಗ್ಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹುಲಿಗಳು ಸತ್ತಂತ 10 ಹೆಜ್ಜೆಯ ದೂರದಲ್ಲೇ ಹಸುವಿನ ಕಳೆಬರಹ ಪತ್ತೆಯಾಗಿದೆ. ಅಂದ್ರೆ ಹಸುವಿನ ಮಾಂಸಕ್ಕೆ ವಿಷ ಸಿಂಪಡಣೆಯನ್ನ ಮಾಡಿ ವಿಷ ಪ್ರಾಶನದ ಮುಖಾಂತರವಾಗಿ ಹುಲಿಗಳು ಸತ್ತಿವೆ ಅನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. PCCF BP ರವಿ ನೇತೃತ್ವದ ತನಿಖಾ ತಂಡದಲ್ಲಿ ಈ ಒಂದು ತನಿಖೆಯನ್ನು ನಡೆಸಲಾಗ್ತಾ ಇದೆ. 6 ಜನರ ತನಿಖಾ ತಂಡ ಇದು. PCCF ಶ್ರೀನಿವಾಸುಲು, ಚಾಮರಾಜನಗರ CCF ಇರಾಲಾಲ್, ಹಾಗೆ NTCA ಪ್ರತಿನಿಧಿ, ಮೈಸೂರು ಮೃಗಾಲಯದ ವೈದ್ಯಾಧಿಕಾರಿ ಮತ್ತು ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ಈ ಒಂದು ತಂಡದಲ್ಲಿದ್ದಾರೆ.
ಸದ್ಯಕ್ಕೆ ಇದ್ರ ಬಗ್ಗೆ ಖಚಿತ ಮಾಹಿತಿ ಬೇಕಾಗಿದೆ. 14 ದಿನದಲ್ಲಿ ವರದಿ ಕೊಡಬೇಕಾಗಿದೆ. ಹುಲಿಗಳ ಗಂಭೀರ